ಹಲೋ, ವೆಲ್ಕಮ್ ಬ್ಯಾಕ್ ಟು ಜೆಕರ್ ಅಕಾಡೆಮಿ. ಸೊ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಅದು ಎದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಸಮವಸ್ತ್ರ ನೀತಿ 2026 ಅಂತ ಇದನ್ನ ಕರಿತೀವಿ. ಇದಕ್ಕಿಂತ ಮುಂಚೆ 2022ರಲ್ಲಿ ಇದರ ಬಗ್ಗೆ ಆದೇಶ ಆಗಿತ್ತು. ಅದನ್ನ ಸರ್ಕಾರ ಈಗ ಏನ್ ಮಾಡಿದೆ, ಮರುಪರಿಶೀಲನೆ ಮಾಡಿ ಈ ಒಂದು ಆದೇಶದಲ್ಲಿ ಬದಲಾವಣೆಯನ್ನ ಮಾಡಿದೆ. ಹಾಗಾದ್ರೆ ಈ ಒಂದು ಶಾಲಾ ಸಮವಸ್ತ್ರದ ಹೊಸ ನಿಯಮ, ಇಲ್ಲಿ ಆದೇಶ ಸಂಖ್ಯೆನೂ ಕೂಡ ಇದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ತಾ ಸಾಗೋಣ. ಅಗತ್ಯ ಏನಿತ್ತು, ಏಕೆ ಈ ಒಂದು ಬದಲಾವಣೆ ತಂದಿದ್ದಾರೆ? ಆಲ್ರೆಡಿ 2022ರಲ್ಲಿ ಶಾಲಾ ಸಮವಸ್ತ್ರದ ಬಗ್ಗೆ ಹೊಸ ಕಾನೂನನ್ನ, ಹೊಸ ಆದೇಶವನ್ನ ಮಾಡಿದ್ರು. ಸೊ ಈಗ ಬದಲಾವಣೆ ಎದಕ್ಕೆ ಬೇಕಾಗಿದೆ? ಹಳೆಯ ಸಮಸ್ಯೆ ಏನಿತ್ತು ನೋಡ್ರಿ. ಹಳೆಯ 2022ರ ಆದೇಶವು ಕಟ್ಟುನಿಟ್ಟಾದ ಸಮವಸ್ತ್ರವನ್ನು ಜಾರಿಗೆಗೊಳಿಸಿತ್ತು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿ ಉಂಟಾಗಿತ್ತು. ಅಂದ್ರೆ ಹಲವಾರು, ನಮಗೆ 2022ರಲ್ಲಿ ಗೊತ್ತಿರುವಂತೆ ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ ಧಾರ್ಮಿಕ ಸಂಕೇತದಿಂದಾಗಿ ಪರೀಕ್ಷಾ ಒಂದು ಕೊಠಡಿಯಿಂದ ಅವರಿಗೆ ಹೊರಗಿಡಲಾಗಿತ್ತು. ಹಾಗಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಹಾಗೂ ಸಂವಿಧಾನಿಕ ಆರ್ಟಿಕಲ್, ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಏನಿತ್ತು ಅದರ ಉಲ್ಲಂಘನೆ ಕೂಡ ಎಲ್ಲೋ ಒಂದ್ ಕಡೆ ಆಗ್ತಾ ಇತ್ತು. 2022ರಲ್ಲಿ ಹಲವಾರು ವಿದ್ಯಾರ್ಥಿಗಳ ಮೇಲೆ ಇದು ಇಫೆಕ್ಟ್ ಆಗಿತ್ತು. ಹಲವಾರು ಜನ ವಿದ್ಯಾರ್ಥಿನಿಯರು ವಿಶೇಷವಾಗಿ ಪರೀಕ್ಷೆನ ಬರೆದಿರಲಿಲ್ಲ. ಆದ್ರೆ ಈಗ ಒಂದು ಹೊಸ ಆದೇಶದಲ್ಲಿ ಏನಿದೆ, ಸಂವಿಧಾನಿಕ ಮೌಲ್ಯಗಳನ್ನು ಈ ಒಂದು ಆದೇಶ ಎತ್ತಿ ಇಡ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ಕೇವಲ ಬೋಧನಾ ಕೇಂದ್ರಗಳಲ್ಲ, ಅವು ಸಮಾನತೆ, ಭ್ರಾತೃತ್ವ ಮತ್ತು ಜಾತ್ಯತೀತ ಬೆಳೆಸುವ ಸಾಂವಿಧಾನಿಕ ಕೇಂದ್ರಗಳಾಗಿದ್ದಾವೆ ಎನ್ನುವಂಥದ್ದು ಹೊಸ ಆದೇಶದ ಒಂದು ಆಶಯ ಆಗಿದೆ. ಹಾಗಿದ್ರೆ ಜಾತ್ಯತೀತತೆ ಎಂದರೇನು ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕು. ಸರ್ಕಾರದ ಹೊಸ ಒಂದು ಆದೇಶದಲ್ಲಿ ಜಾತ್ಯತೀತ ಎನ್ನುವಂಥದ್ದು ಡೆಫಿನೇಷನ್ ಈಗ ಕೊಟ್ಟಿದ್ದಾರೆ. ಜಾತ್ಯತೀತತೆ ಅಂದರೆ ನಂಬಿಕೆಗಳ ವಿರೋಧವಲ್ಲ. ನೋಡ್ರಿ, ಹಲವಾರು ಜನ ನಾವು ಭಾರತ ದೇಶದಲ್ಲಿ ಹಲವಾರು ಜಾತಿ, ಧರ್ಮ, ಮತ, ಪಂಥ, ಭಾಷೆಗಳನ್ನ ಮಾತನಾಡುವಂತ ಜನರಿದ್ದೀವಿ. ಹಾಗಿತ್ತಂದ್ರೆ ಜಾತ್ಯತೀತ ಎಂದರೆ ಅವರೊಂದು ಸಾಂವಿಧಾನಿಕ ಏನೋ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ, ಅದರ ವಿರುದ್ಧವಾಗಿಲ್ಲ ಎನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಬದಲಾಗಿ ಎಲ್ಲರಿಗೂ ಸಮಾನ ಗೌರವ ನೀಡುವುದು ಮತ್ತು ತಾರತಮ್ಯ ರಹಿತ ವರ್ತನೆಯಾಗಿದೆ ಎನ್ನುವಂಥದ್ದು ಈ ಒಂದು ಹೊಸ ಆದೇಶದಲ್ಲಿ ಇದರ ಒಂದು ಮೂಲ ಉದ್ದೇಶ ಆಗಿ ಹೊರಹೊಮ್ತಾ ಇದೆ. ಹಾಗಿತ್ತಂದ್ರೆ 2022 ಆಗಿನ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಆಗಿನ ಆದೇಶವನ್ನ ಈಗ ರದ್ದುಪಡಿಸಲಾಗಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ಅದನ್ನು ಹಿಂಪಡೆಯಲಾಗಿದೆ. ಹಾಗೂ 13/5 ಅಂದ್ರೆ 13th of May 2026ಕ್ಕೆ ಹೊಸ ಆದೇಶ ಏನಿದೆ, ಇದು ಎಲ್ಲೆಲ್ಲಿ ಅಪ್ಲೈ ಆಗ್ತದೆ? ರಾಜ್ಯದ ಎಲ್ಲಾ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ, ಗವರ್ಮೆಂಟ್ ಆಡೆಡ್ ಅಂಡ್ ಪ್ರೈವೇಟ್, ಆಲ್ ಸ್ಕೂಲ್ ಅಂಡ್ ಕಾಲೇಜ್ ಕೂಡ ಮ್ಯಾಂಡೇಟರಿ ಆಗಿದ್ದು ಅಪ್ಲೈ ಆಗ್ತಾ ಇದೆ. ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದರೆ ಎಲ್ಲದಕ್ಕೂ ಕೂಡ ಅಲ್ಲಿ ಅಪ್ಲೈ ಆಗ್ತಾ ಇದೆ. ಇನ್ನು ಹೊಸ ನಿಯಮದಂತೆ ಇದರಲ್ಲಿ ಏನೇನಿದೆ, ಹೊಸ ಆದೇಶದಲ್ಲಿ ಏನಿದೆ ಅನ್ನುವಂಥದ್ದಾದ್ರೆ, ನಿಗದಿತ ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್ ಕಡ್ಡಾಯನೇ ಇದೆ. ಯೂನಿಫಾರ್ಮ್ ಏನಿದೆ, ನಮ್ಮ ಶಾಲಾ ಕಾಲೇಜುಗಳಿಗೆ ಏನು ಸರ್ಕಾರದಿಂದ ಅಥವಾ ಆಯಾ ಶಾಲೆಗಳ ಒಂದು ಯೂನಿಫಾರ್ಮ್ ಏನಿದೆ ಅದು ಕಡ್ಡಾಯ ಇದೆ. ಸೀಮಿತ ಸಾಂಪ್ರದಾಯಿಕ ಸಂಕೇತಗಳು, ವಿಶೇಷವಾಗಿ ಯಾವುದೇ ಒಂದು ಸಂಪ್ರದಾಯದಲ್ಲಿ ರೂಢಿಯಿಂದ ಅಥವಾ ಚಲನೆಯಲ್ಲಿ ಪರಂಪರಾಗತವಾಗಿ ಬಂದಿರುವಂತಹ ಸೀಮಿತ ಅಂತ ಕೊಟ್ಟಿದ್ದಾರೆ ನೋಡಿ, ಸೀಮಿತ ಸಾಂಪ್ರದಾಯಿಕ ಸಂಕೇತಗಳು ಎನ್ನುವಂಥದ್ದು. ಇವಾಗ ನಮಗೆ ಮನಸ್ಸಿಗೆ ಬಂದದು, ನಾವು ಇದು ನಮ್ಮ ಸಂಪ್ರದಾಯದ ನಂಬಿಕೆ ಎನ್ನುವಂತಂದ್ರೆ ಇಲ್ಲ, ಸೀಮಿತ ಸಾಂಪ್ರದಾಯಿಕ ಸಂಕೇತಗಳು ತಲೆತಲಾಂತರದಿಂದ ಬಂದಿರಬಹುದು. ಅದು ಜೊತೆಗೆ ಶಿಕ್ಷಣದ ಹಕ್ಕಕ್ಕೆ ಇದು ಏನ್ ಮಾಡ್ತಾ ಇದೆ, ಈ ಒಂದು ಆದೇಶ ಒತ್ತನ್ನ ಕೊಡ್ತಾ ಇದೆ. ಯಾಕಂದ್ರೆ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು. ತನ್ನ ಯಾವುದೇ ಒಂದು ಸಾಂಪ್ರದಾಯಿಕ ಚಿಹ್ನೆಯನ್ನ ಬಳಸ್ಕೊಂಡು ಅದು ಯಾವುದೋ ಒಂದು ಶಾಲೆಗೆ ಅಥವಾ ಕಾಲೇಜಿಗೆ ಬಂತು, ಅದು ಸಾಂಪ್ರದಾಯಿಕವಾಗಿ ತಲೆತಲಾಂತರದಿಂದ ಬಂದಿರಬೇಕು. ಆ ಒಂದು ಕಾರಣವನ್ನ ನೀಡಿ ನಾವು ಆ ಒಂದು ಶಿಕ್ಷಣದ ಹಕ್ಕವನ್ನ ಅದರಿಂದ ಕಸಿದುಕೊಳ್ಬಾರ್ದು ಎನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಇನ್ನೇನು ಧರಿಸಲು ಅವಕಾಶವಿದೆ. ಇನ್ನು ಸಾಂಪ್ರದಾಯಿಕ ಚಿಹ್ನೆಗಳು ಅಥವಾ ಸಾಂಪ್ರದಾಯಿಕ ಗುರುತುಗಳು ಏನೇನಿದಾವೆ, ಇಷ್ಟನ್ನ ಏನ್ ಮಾಡಿದೆ ಸರ್ಕಾರ ಅಲವನ್ನ ಮಾಡಿದೆ. ಮೊದಲನೇದಾಗಿ ನೋಡುವುದಾದ್ರೆ ಪೇಟ ಅಥವಾ ಟರ್ಬನ್, ವಿಶೇಷವಾಗಿ ಸಿಖ್ ಸಮುದಾಯದವರು ಇದನ್ನ ಪೇಟೆ ರೂಪದಲ್ಲಿ ಸುತ್ಕೊಂತಾರೆ. ಅದು ನಾವು ತೆಗೆದುಕೊಳ್ಳಬಹುದು. ಜನಿವಾರ ಅಥವಾ ಪವಿತ್ರ ದಾರ ಅಂತ ಕರಿತೀವಿ. ಜನಿವಾರ ಹಲವಾರು ಜನ ನಮ್ಮ ಬಾಂಧವರಿದ್ದಾರೆ, ಅವರು ಜನಿವಾರವನ್ನು ಹಾಕೊಳ್ತಾರೆ. ಶಿವದಾರನು ಕೂಡ ಹಾಕೋತಾರೆ, ಅದು ಕೂಡ ಅಲೋ ಮಾಡಿದ್ದಾರೆ. ರುದ್ರಾಕ್ಷಿಯನ್ನು ಕೂಡ ಅಲೋ ಮಾಡಿದ್ದಾರೆ. ಜೊತೆಗೆ ತಲೆ ವಸ್ತ್ರ ಅಥವಾ ಹಿಜಾಬ್ ಅಂತ ಕರಿತೀವಿ, ಅದನ್ನು ಕೂಡ ಅಲೋ ಮಾಡಿದ್ದಾರೆ. 1 2 3 4 5 ಮತ್ತೆ ಜೊತೆಗೆ ಇನ್ನೂ ಹಲವಾರು ವಿಶೇಷವಾಗಿ ಸಮಾನ ಸಂಕೇತಗಳು, ವಿಶೇಷವಾಗಿ ಯಾವುದೇ ಒಂದು ಸಂಪ್ರದಾಯದಂತೆ ರೂಢಿಯಿಂದ ಬಂದಿರುವಂತದ್ದೆಲ್ಲನೂ ಕೂಡ ಅಲೋ ಮಾಡ್ತಾರೆ. ಸೊ ಮುಖ್ಯವಾಗಿ ಇಲ್ಲಿ ಕೊಟ್ಟಿರೋ 1 2 3 4 5 ಏನ್ ಮಾಡಿದ್ದಾರೆ, ಅಲವನ್ನ ಮಾಡಿದ್ದಾರೆ.
ಪೇಟೆ ಟರ್ಬನ್ ಹಾಕಿರಬಹುದು, ಜನಿವಾರ ಇರಬಹುದು, ಅಥವಾ ನಮ್ದು ಯಾವ್ದೋ ಪವಿತ್ರ ದಾರ ಇರಬಹುದು, ಶಿವದಾರ ಇರಬಹುದು, ರುದ್ರಾಕ್ಷಿ ಇರಬಹುದು, ಅಥವಾ ಹಿಜಾಬ್ ಇರಬಹುದು. ಎಲ್ಲದಕ್ಕೆ ವಿದ್ಯಾರ್ಥಿಗಳಿಗೆ ಇದಕ್ಕೆ ಅನುಮತಿಯನ್ನ ಈ ಒಂದು ಆದೇಶದಲ್ಲಿ ನೀಡಲಾಗಿದೆ. ಜೊತೆಗೆ ಮತ್ತೆ ಏನ್ ಹೇಳ್ತಾ ಇದೆ ಈ ಒಂದು ಆದೇಶದಲ್ಲಿ ಅಂದ್ರೆ, ಇದಕ್ಕೆ ಷರತ್ತುಗಳು ಅನ್ವಯ ಇದ್ದಾವೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆರ್ ಅಪ್ಲೈಡ್. ವಾಟ್ ಆರ್ ದೇ? ಗುರುತಿಸುವಿಕೆ. ನೋಡ್ರಿ, ನಾವ್ ಯಾವ್ದೋ ಒಂದು ಸಂಪ್ರದಾಯದಂತೆ ನಮ್ಮ ಯೂನಿಫಾರ್ಮ್ ಜೊತೆಗೆ ನಾವ್ ಏನಾದ್ರು ಧರಿಸ್ತಾ ಇದ್ದೀವಿ ಅಂದ್ರೆ ವಿದ್ಯಾರ್ಥಿಯನ್ನು ಗುರುತಿಸಲು ಯಾವುದೇ ಅಡ್ಡಿ ಆಗಬಾರದು. ನಮ್ಮ ಶಾಲೆ ಅಥವಾ ಕಾಲೇಜುಗಳಲ್ಲಿ ಆ ಒಂದು ವಿದ್ಯಾರ್ಥಿಯನ್ನು ಐಡೆಂಟಿಫೈ ಮಾಡೋದಕ್ಕೆ ನಮ್ಮ ಸಾಂಪ್ರದಾಯಿಕ ಚಿಹ್ನೆ ಅಥವಾ ಸಾಂಪ್ರದಾಯಿಕ ಏನು ಉಡುಗೆ ತೊಡುಗೆಗಳಿದ್ದಾವೆ ಅದು ಅಡ್ಡಿ ಆಗಬಾರ್ದು ಎನ್ನುವಂಥದ್ದು. ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು. ನೋಡ್ರಿ, ಇದು ನಿಗದಿಪಡಿಸಿದ ಸಮವಸ್ತ್ರಕ್ಕೆ ಪೂರಕವಾಗಿರಬೇಕು ಅಂದ್ರೆ ಆಲ್ರೆಡಿ ನಮ್ದು ಯಾವ ಡ್ರೆಸ್ ಕೋಡ್ ಇದೆ, ಅಥವಾ ನಮ್ದು ಯಾವ್ದು ಸರ್ಕಾರಿ ಶಾಲೆ ಆಗಿರ್ಬೋದು, ಅಥವಾ ಐಡೆಡ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಆಗಿರ್ಬೋದು, ಅದಕ್ಕೆ ಹೋಲಿಕೆ ಆಗುವಂತದ್ದು ಇರಬೇಕು, ಅದಕ್ಕೆ ಪೂರಕವಾಗಿರ್ಬೇಕು. ಸಮವಸ್ತ್ರವನ್ನು ಬದಲಿಸುವಂತಿಲ್ಲ ಅಥವಾ ಅದರ ಮೂಲ ಉದ್ದೇಶವನ್ನು ವಿಫಲಗೊಳಿಸುವಂತಿಲ್ಲ. ನೋಡ್ರಿ, ಟೋಟಲ್ ಆಗಿ ನಾವು ಯೂನಿಫಾರ್ಮ್ ಅನ್ನ ಚೇಂಜ್ ಮಾಡೋ ಹಾಗಿಲ್ಲ, ಬದಲಿಸಬಾರದು, ಅಥವಾ ಅದು ಸಂಪೂರ್ಣವಾಗಿ ಅದರ ಆಶೆ ಏನಿದೆ ಅದು ಚೇಂಜ್ ಆಗಬಾರ್ದು ಎನ್ನುವಂತ ಹೇಳ್ತಾರೆ. ಶಿಸ್ತು ಮತ್ತು ಭದ್ರತೆ. ಶಾಲೆಯ ಶಿಸ್ತು, ಸುರಕ್ಷತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆಯನ್ನ ತರಬಾರದು. ನಮ್ಮ ಸಂಪ್ರದಾಯದ ಏನು ಉಡುಗೆ ತೊಡುಗೆಗಳಿದಾವೆ ಅವು ಎನ್ನುವಂಥದ್ದನ್ನ ಸರ್ಕಾರದ ಈ ಒಂದು ಆದೇಶ ಹೊಸದಾಗಿರುವಂತದ್ದು ಇದೆಲ್ಲನೂ ಕೂಡ ಇಲ್ಲಿ ಇದೆ. ಮತ್ತೆ ಇನ್ನು 2, ಪ್ರವೇಶ ನಿರಾಕರಿಸುವಂತಿಲ್ಲ. ಯಾವುದೇ ಒಂದು ವಿದ್ಯಾರ್ಥಿಯ ಸಾಂಪ್ರದಾಯಿಕವಾಗಿರುವಂತಹ ಅವರು ಏನು ಸಂಕೇತಗಳನ್ನ ಧರಿಸಿಕೊಂಡು ಬಂದಿರ್ತಾರೆ ಅದರ ವಿರುದ್ಧವಾಗಿ ನಾವು ಅವರಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಈ ಸಂಕೇತಗಳನ್ನು ಧರಿಸಿದ ಕಾರಣಕ್ಕಾಗಿ ಯಾವುದೇ ವಿದ್ಯಾರ್ಥಿಗೆ ಶಿಕ್ಷಣ ಸಂಸ್ಥೆ ಆಗಿರಲಿ, ತರಗತಿ ಅಥವಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಪ್ರವೇಶ ಅಥವಾ ಪರೀಕ್ಷೆಗಳಲ್ಲಿ ಸಾಂಪ್ರದಾಯಿಕ ಸಂಕೇತವನ್ನ ಹಾಕಿಕೊಂಡು ಬಂದಿದ್ದೀರಿ ಎನ್ನುವಂತ ಕಾರಣವನ್ನ ನೀಡಿ ಅವರಿಗೆ ಈಗಾಗಲೇ 2022ರಲ್ಲಿ ಇದು ಬಹಳಷ್ಟು ಆಗಿತ್ತು. ಸೊ ಇವಾಗ ಅದನ್ನ ನಿರಾಕರಿಸುವಂತಿಲ್ಲ. ಜೊತೆಗೆ ಮತ್ತೆ ಇನ್ನು ಇದರ ಜೊತೆಗೆ ಇನ್ನು ಸರಿ ಸಮಾನವಾಗಿರುವಂತ ಇದನ್ನು ಕೂಡ ಬಹಳಷ್ಟು ಜನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಕಡ್ಡಾಯವಾಗಿ ಇದನ್ನ ಹಾಕೊಳ್ಳಲೇಬೇಕು ಎನ್ನುವಂಥದ್ದು. ನೋಡ್ರಿ, ಕಡ್ಡಾಯವಾಗಿ ಏನಿಲ್ಲ, ಇದನ್ನ ಹಾಕೊಳ್ಬೇಕು ಎನ್ನುವಂತ ಒತ್ತಾಯನೂ ಕೂಡ ಯಾರಿಗೆ ಮಾಡಬಾರ್ದು. ಇಂತಹ ಸಂಕೇತಗಳನ್ನು ಧರಿಸುವಂತ ಅಥವಾ ಬಲವಂತವಾಗಿ ತೆಗೆಯುವಂತ ಯಾರನ್ನು ಒತ್ತಾಯಿಸುವಂತಿಲ್ಲ. ತಮ್ಮ ಸಂಕೇತಗಳನ್ನ ಅಥವಾ ತಮ್ಮ ಸಂಪ್ರದಾಯದ ಸಂಕೇತಗಳನ್ನ ಯಾರು ಹಾಕೊಳ್ತಾರ ಅವರಿಗೆ ಪ್ರೆಷರ್ನು ಕೂಡ ಮಾಡೋ ಹಾಗಿಲ್ಲ, ಅಥವಾ ಅದನ್ನ ತೆಗೀರಿ ಎನ್ನುವಂತನು ಕೂಡ ಪ್ರೆಷರ್ ಅನ್ನ ಹಾಕಬಾರ್ದು ಎನ್ನುವಂಥದ್ದು ಪ್ರಸ್ತುತ ಆದೇಶದಲ್ಲಿ ಇದನ್ನ ಹೇಳಲಾಗಿದೆ. ಇನ್ನೊಂದು ಜೊತೆಗೆ ಏನ್ ಕೊಟ್ಟಿದ್ದಾರೆ, ಪರೀಕ್ಷಾ ಸಮಯದ ನಿಯಮಗಳು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಈ ಒಂದು ಆದೇಶ ಚಾಲ್ತಿಯಲ್ಲಿದೆ. ಇನ್ನು ಹಲವಾರು ಪರೀಕ್ಷೆಗಳಿದಾವೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆಗಳಿದಾವೆ. ಅಲ್ಲಿ ಏನು ಡ್ರೆಸ್ ಕೋಡ್ ಅನ್ನು ಹೇಳ್ತಾರೆ ಅದನ್ನ ಪಾಲಿಸಬೇಕಂತನೂ ಕೂಡ ಹೇಳ್ತಾ ಇರ್ತಾರೆ. ಗೊತ್ತಾಯ್ತಾ? ಸೊ ಇದು ನಮ್ಮ ಡ್ರೆಸ್ ಕೋಡ್ ಬಗ್ಗೆ ಈಗಾಗಲೇ ಸದ್ಯಕ್ಕೆ ಬಂದಿರುವಂತದ್ದು. ಸೊ 2022ರ ಆದೇಶ ಹಾಗೂ 2026ರ ಆದೇಶದಲ್ಲಿ ಏನೇನು ಅಂತರ ಇದೆ ಎನ್ನುವಂತ ನಾವು ತಿಳ್ಕೊಳ್ತಾ ಸಾಗೋಣ. ಕೇವಲ ಸಮವಸ್ತ್ರ ಕಡ್ಡಾಯ ಧಾರ್ಮಿಕ ಸಂಕೇತಗಳಿಗೆ ಸಂಪೂರ್ಣ ನಿರ್ಬಂಧವನ್ನ ಹೇರಿತ್ತು. ಸೊ ಅದರಿಂದಾಗಿ ಹಲವಾರು ಜನ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಸೊ ಹಾಗಾಗಿ 2026 ಹೊಸ ಆದೇಶದಲ್ಲಿ ಏನಿದೆ, ನಿಗದಿತ ಸಮವಸ್ತ್ರದ ಜೊತೆಗೆ ಸೀಮಿತ ಸಾಂಪ್ರದಾಯಿಕ ಸಂಕೇತಗಳಿಗೆ ಅವಕಾಶವನ್ನು ನೀಡಲಾಗಿದೆ. ಯೂನಿಫಾರ್ಮ್ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಏನು ಸಂಕೇತಗಳಿದೆ ಅದಕ್ಕೆ ಅವಕಾಶ ಇದೆ. ಉಲ್ಲಂಘಿಸಿದರೆ ತರಗತಿಗೆ ಪ್ರವೇಶ ಅಥವಾ ಪರೀಕ್ಷೆಗೆ ಪ್ರವೇಶ ಇರಲಿಲ್ಲ, ಅಥವಾ ಅವರೆಲ್ಲ ವಿದ್ಯಾರ್ಥಿಗಳು ಏನಾಗ್ತಾ ಇದ್ರು, ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಯಾವಾಗ 2022ರ ಆದೇಶದಂತೆ. ಆದ್ರೆ ಇಲ್ಲಿ ಸಂಕೇತ ಧರಿಸಿದ್ದಕ್ಕೆ ಮಾತ್ರ ಶಿಕ್ಷಣ ಪ್ರವೇಶ ನಿರಾಕರಿಸುವಂತಿಲ್ಲ. ಶಿಕ್ಷಣದ ಹಕ್ಕುಗಳ ರಕ್ಷಣೆ 2026ರ ಈ ಒಂದು ಹೊಸ ಆದೇಶದಲ್ಲಿ ಏನಿದೆ ಅದು ನಮಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನು ಸರ್ಕಾರ ಇನ್ನು ಮಂಡಳಿಗಳಿಗೆ ಏನಿದೆ, ನಮ್ಮ SDMC ಇರಬಹುದು ಅಥವಾ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಇರಬಹುದು, CDCಗಳಿಗೆ ಅಥವಾ ಪ್ರಾಂಶುಪಾಲರಿಗೆ ವಿದ್ಯಾರ್ಥಿಯನ್ನು ಯಾವುದೇ ತಾರತಮ್ಯ, ಯಾವುದೇ ಒಂದು ತನ್ನ ಸಂಕೇತವನ್ನು ಧರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಅವರ ಅನುಮಾನಾಸ್ಪದವಾಗಿ ಅಥವಾ ತಾರತಮ್ಯ ಭಾವನೆಯಿಂದ ಅವರಿಗೆ ನೋಡುವಂತಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಜೊತೆಗೆ ಈ ಆದೇಶಕ್ಕೆ ವಿರುದ್ಧವಾಗಿರುವ ಶಾಲೆ ಯಾವುದೇ ಹಳೆಯ ಸುತ್ತೋಲೆ, ನಿರ್ಣಯ, ರೂಢಿ ಅಥವಾ ಸೂಚನೆಗಳು ನಡೆಯೋದಿಲ್ಲ ಎನ್ನುವಂತ ಹೇಳ್ತಾರೆ. ಸೊ ಇದರ ಜೊತೆಗೆ ಸ್ಕೂಲ್ ಯೂನಿಫಾರ್ಮ್ ಜೊತೆಗೆ ಕಾಲೇಜ್ ಯೂನಿಫಾರ್ಮ್ ಜೊತೆಗೆ ಈ ಒಂದು ಸಂಕೇತಗಳನ್ನ ಏನ್ ಕೊಟ್ಟಿದ್ದಾರೆ ಅದನ್ನು ಧರಿಸ್ಕೊಂಡು ಬರಬಹುದು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್ಕಾರದ ಮೂಲ ಉದ್ದೇಶ ಏನಾಗಿದೆ ಅಂದ್ರೆ, ನಮ್ಮ ಬಸವಣ್ಣವರ ಒಂದು ವಿಶೇಷವಾಗಿರುವಂತಹ ವಚನದಲ್ಲಿ ನಾವು ನೋಡಬಹುದು, ಇವ ನಮ್ಮವ, ಇವ ಯಾರವ, ಇವನ್ ಯಾರವ, ಇವ ನಮ್ಮವ ಎನ್ನುವಂಥದ್ದನ್ನ ನಾವು ಪಾಲಿಸ್ತಾ ಇದ್ದೀವಿ ಎನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಎಲ್ಲರೂ ನಮ್ಮವರು, ನಾವು ಎಲ್ಲರೂ ನಮ್ಮವರು ಎನ್ನುವಂತ ಸಿದ್ಧಾಂತವನ್ನ ಪಾಲಿಸ್ಕೊಂಡು ನಮ್ಮ
ಕೆಲವೊಂದು ಸಂಕೇತಗಳಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿರಬಾರದು. ನಾವು ಪ್ರತಿಯೊಂದಕ್ಕೂ ಗೌರವವನ್ನು ಕೊಟ್ಟು ಎಲ್ಲರಿಗೂ ಶಿಕ್ಷಣ ಸಿಗುವಂತೆ ಮಾಡಲಿ ಎನ್ನುವಂತ ಬಸವಣ್ಣವರ ಒಂದು ಏನು ಧ್ಯೇಯ ಇದೆ. ಇವ ನಮ್ಮವ ಇವ ನಮ್ಮ ಎನ್ನುವಂಥದ್ದನ್ನ ಪಾಲಿಸಬೇಕು ಎನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದಾಗಿತ್ತು ಹೊಸ ಒಂದು ಸಮವಸ್ತ್ರ ನೀತಿ, ಹೊಸ ಆದೇಶದಲ್ಲಿ ಏನೇನಿದೆ ಎನ್ನುವಂಥದ್ರ ಬಗ್ಗೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ಒಂದು ಚಾನೆಲ್ ಅನ್ನ ಜಕ್ಯಾರ್ ಅಕಾಡೆಮಿ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಹಾಗೂ ಸರ್ಕಾರಿ ಆದೇಶಗಳಿಗೆ ಹಾಗೂ ಇನ್ನಿತರ ಉದ್ಯೋಗ ಅವಕಾಶಗಳಿಗಾಗಿ ಜಕ್ಯಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.